ಶ್ರುತಿ ಮೇಡಮ್ ಬಂದಾಗ ಅವ್ರು ಒಂದು ಮಾತು ಹೇಳ್ತಾರೆ, ಮನೇಲಿ ಎಲ್ಲರೂ ಕೂಡ ನನ್ನ ಡಿಸ್ರೆಸ್ಪೆಕ್ಟಾಗಿ ನಟಿಸ್ಕೊಳ್ತಾರೆ, ಮಾತನಾಡ್ತಾರೆ ಅಂತ. ನಿಜವಾಗ್ಲೂ ಆ ರೀತಿ ಮಾತನಾಡ್ತಿದಾರಾ, ಅವ್ರಿಗೆ ಗೌರವ ಕೊಡದೆ, ಅದರ್ವೈಸ್ ಅವರೇ ಅದನ್ನು ತಂದ್ಕೊಂಡಿದ್ದಾರಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಸಂಗೀತ ಅವರು ಕೂಡ ಅಷ್ಟೇ ಡಾಮಿನೇಟ್ ಆಗಿ ಅಷ್ಟೇ ಆರೋಪಗಳನ್ನ ಮಾಡ್ತಿದ್ದಾರೆ ಬೇರೆಯವ್ರ ಮೇಲೆ. ಅದು ಹೊರಗಡೆ ಕೂಡ ಅವ್ರಿಗೆ ರಿಯಾಕ್ಷನ್ ಬರ್ತಿದೆ. ಅಂದರೆ ಲೈಕ್ ವಿನಯ್ ಮೇಲೆ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ ಆಗಿರ್ಬೋದು, ನಮ್ರತಾ ಚಮಚ ಅನ್ನೋದಾಗಿರ್ಬೋದು, ಅದೆಲ್ಲವನ್ನ ಕೂಡ ಬೆರಳು ಮಾಡಿ ತೋರಿಸ್ತಿರೋವಂಥದ್ದು ಕೂಡ ಸಂಗೀತ ಅವರೇ. ಸೊ ಅವ್ರ ಮೇಲೆ ಮಾಡಿದ್ರೆ ಅದು ಡಿಸ್ರೆಸ್ಪೆಕ್ಟು, ಬೇರೆಯವ್ರ ಮೇಲೆ ಅವ್ರು ಮಾಡಿದ್ರೆ ಅದು ಜಸ್ಟ್ ಒಂದು ಅನಿಸಿಕೆ ಅನ್ನೋ ಥರ, ಒಪಿನಿಯನ್ ಥರ ಆಗುತ್ತೆ. ಸೊ ಅದನ್ನ ನೋಡಿದಾಗ ಹೇಗನ್ಸುತ್ತೆ ಅಂದರೆ ಅವರೇ ಅದನ್ನು ತಂದ್ಕೊಂಡಿದ್ದಾರಾ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತಿಲ್ಲ ಅಂತಂದರೆ ಅವರು ಅದನ್ನೇ ಬೇರೆಯವ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂತಲೇ ಅರ್ಥ ಅಲ್ವಾ? ಬೇರೆಯವ್ರಿಗೆಲ್ಲ ಸಿಗ್ತಿರೋದು ಅವ್ರಿಗೆ ಸಿಗ್ತಿಲ್ಲ ಅಂತ. ಕರೆಕ್ಟ್ ನೀವು ಹೇಳಿದ ಮಾತು ನಾನು ಒಪ್ತೀನಿ. ನನಗೂ ಎಕ್ಸ್ಪೀರಿಯನ್ಸ್ ಆಯ್ತು ಕೆಲವೊಂದು ವಿಚಾರಗಳಲ್ಲಿ. ಅವ್ರದ್ದು ನೋಡಿದಾಗ ಅವರು ನನಗೆ ಹೇಳ್ತಾರೆ, ಲೈಕ್ ನೀವು ಬೇರೆಯವ್ರಿಗೆ ಬೇರೆಯವ್ರು ನಿಮ್ಮ ಬಗ್ಗೆ ಏನಾದರೂ ಹೇಳಿದ್ರೆ ನೀವು ಸ್ಟ್ಯಾಂಡ್ ಔಟ್ ಮಾಡಬೇಕು, ರಿಯಾಕ್ಟ್ ಮಾಡಬೇಕು, ಅಥವಾ ನೀವು ಒಂದು ಹೊರಗಡೆ ಒಂದು ರೆಸ್ಪೆಕ್ಟ್ ಪರ್ಸನ್ ಅಲ್ವಾ, ಇಲ್ಲಿ ಯಾಕೆ ನೀವು ಮಾತಾಡ್ತಿಲ್ಲ, ಹಿಂಗೆ ಅಂತ. ಬಟ್ ಅವರು ಯಾವಾಗ ಕೆಲವೊಂದು ಸಲ ನನ್ನ ಒಂದು ಟಾಸ್ಕಲ್ಲಿ ಅವರೇ ಸುಮ್ಮನೆ ಅದನ್ನ ಕಿಂಡಲ್ ಮಾಡ್ತಾರೆ, ಒಂದು ಚಿಕ್ಕ ಇದು ನಾನು ವಿನ್ ಆಗ್ತೀವಿ ಆದ್ರೂ ಅದನ್ನ ಪದೇ ಪದೇ ಹೇಳ್ತಾರೆ, ಇನ್ನೊಂದಕ್ಕೆ ಹೋದಾಗಲೂ ಅದನ್ನ ಹಿಡಿತಾರೆ ಅಲ್ಲಿ. ಮತ್ತು ಏನೋ ಒಂದು ಮತ್ತೊಂದು ಮಾಡಬೇಕಾದ್ರೆ ನೀವು ನನ್ನ ಮಾತು ಕೇಳಲ್ಲ ಅಂತ ಹೇಳ್ತಾರೆ. ಆಮೇಲೆ ಇದು ಲೈಕ್ ಡಿಸ್ಟರ್ಬ್ ಆಗ್ತೀರಾ ಯಾರಾದರೂ. ನಾನು ಅದನ್ನ ಅವ್ರಿಗೆ ಹೇಳ್ತಾ ಇರ್ತೀನಿ, ನೀವು ನೆಗೆಟಿವ್ ಆಗಿ ಪಾಯಿಂಟ್ ಮಾಡ್ತಾ ಇದ್ದೀರಾ, ನನ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ, ಟೀಮ್ ಮುಂದೆ ನೆಗೆಟಿವ್ ಪ್ರೊಜೆಕ್ಟ್ ಮಾಡಿದ್ರೆ ಹೆಂಗೆ ಅಂತ. ಸೊ ಕೆಲವೊಂದು ವಿಚಾರಗಳಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಅವರು ಏನು ಇನ್ನೊಬ್ರಿಗೆ ಮಾಡ್ತಾ ಇದ್ದಾರೆ ಅದನ್ನ ಅವರು ತಲೆಯಲ್ಲಿ ಹಾಕ್ತಾನೆ ಇಲ್ಲ. ಅವರು ಕೆಲವೊಂದು ವಿಚಾರದಲ್ಲಿ ಇವನು ಬೇರೆಯವರಾಗಲಿ, ಇವನು ತುಕಾಲಿ ಆಗಲಿ ಅಥವಾ ಇನ್ನೊಬ್ಬರ ಬಗ್ಗೆ ತುಂಬಾ ತೀರಾ ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ ಅವರು, ಅವ್ರಿಗೆ ಗೊತ್ತಾಗಲ್ಲ. ಬಟ್ ನನಗೆ ಮೊನ್ನೆ ಒಂದು ವಿಚಾರದಲ್ಲಿ ಸಾರಿ ಕೇಳಿದು ಬರಬೇಕಾದ್ರೆ, ಬಟ್ ಅದು ತುಂಬಾ ಲೇಟ್ ಆಗಿತ್ತು ಅಂತ ಅನ್ಸುತ್ತೆ. ಯಾಕಂದರೆ ಟಾಸ್ಕು ಆಯಿತು, ಅದೆಲ್ಲ ಮುಗೀತು. ಅಲ್ಲೇ ಮುಂಚೆನೇ ಅವ್ರಿಗೆ ಅರಿವಾಗಿದ್ದರೆ ನಾನು ಮೇ ಬಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾ ಇದ್ದೆ. ಬಟ್ ಅವರು ತುಂಬ ಲೇಟ್ ಮಾಡ್ತಾರೆ ಕೆಲವೊಂದು ವಿಚಾರಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡೋದ್ರಲ್ಲಿ. ಸೊ ಅವರಿಗೆ ಈ ವಿಚಾರದಲ್ಲಿ ಸ್ವಲ್ಪ ಅವ್ರು ಬಯಾಸ್ಡ್ ಇದ್ದಾರೆ ಆ ಥಾಟಲ್ಲಿ. ಯಾಕೆಂದರೆ ನಾನು ಮಾಡಿದ್ದು ಎಲ್ಲ ಸರಿ ಅಂತ ಅವ್ರಿಗೆ ಇದಿದೆ. ಬಟ್ ಅದ್ರ ಬಗ್ಗೆ ಅರಿವಾಗ್ತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದರೆ ಈ ವೀಕಲ್ಲೆಲ್ಲ ಅವ್ರು ಸ್ವಲ್ಪ ಅವ್ರಿಗೆ ಗೊತ್ತಾಗ್ತಾ ಇದೆ, ಅಂದರೆ ಇದು ತುಂಬ ಡ್ರೈನ್ ಮಾಡ್ತಾ ಇದೆ ಅವರ ಎನರ್ಜಿನ. ಅವ್ರು ಕೂತ್ಕೊಂಡು ಕೂಗುವಂಥ ಒಂದು ಸನ್ನಿವೇಶಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಅವರ ಎನರ್ಜಿ ಡ್ರೈನ್ ಮಾಡ್ತಾ ಇದೆ. ಅವ್ರು ಸ್ವಲ್ಪ ಅಲ್ಲಿ ಫೈನ್ ಟ್ಯೂನ್ ಆಗಬೇಕಂತ ಅವ್ರಿಗೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಅವರು ಇವಾಗ ಈವನ್ ಪ್ರತಾಪ್ ಹತ್ರನೂ ಹೇಳ್ತಾ ಇದ್ದಾರೆ, ಲೈಕ್ ಇನ್ನು ಎಲ್ಲರ ಹತ್ರನೂ ಮಿಂಗಲಾಗಿ ಮಾತಾಡೋಣ, ನಾವೇ ಮಾತಾಡೋದು ಬೇಡ ಅಂತ. ಸೊ ಐ ಥಿಂಕ್ ಈ ತಪ್ಪು ಅವ್ರಿಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ.